निघालो घेऊन दत्ताची पालखी, निघालो घेऊन दत्ताची पालखी. आम्ही भाग्यवान आनंद निधान, आम्ही भाग्यवान आनंद निधान. झुलते हळूच दत्ताची पालखी, झुलते हळूच दत्ताची पालखी. निघालो घेऊन दत्ताची पालखी, निघालो घेऊन दत्ताची पालखी. दिगंबरा दिगंबरा श्रीपादवल्लभ दिगंबरा, दिगंबरा दिगंबरा श्रीपाद. ನಮಸ್ಕಾರ. ನಾವು ಈ ಸಲ ಜಯಸಿಂಗ್ಪುರ ಮತ್ತು ನರಸೋಬವಾಡಿ ಎರಡೂ ಕಡೆ ಹೋಗಿದ್ವಿ 2 ದಿವಸದ ಮಟ್ಟಿಗೆ. ನರಸೋಬವಾಡಿಯ ನೆನಪುಗಳು ನನಗೆ ಭಾಳ ಅದ್ಭುತ ಅನ್ನಿಸ್ತಾವೆ. ಯಾಕಂದ್ರೆ 40 ವರ್ಷ ಆಗಿತ್ತು ನಾ ಅಲ್ಲಿ ಹೋಗಿ. ಸಾಂಗ್ಲಿಯಿಂದ ಕಾಕಾ ಸಾಹೇಬನ್ನವರು ನಮ್ಗೆ ಆತ್ಮೀಯರು. ಅವರು ನನ್ನನ್ನು ಸ್ಕೂಟ್ರ್ ಒಳಗೆ ಕರ್ಕೊಂಡು ಹೋಗಿದ್ರು. ನಾವು ನರಸೋಬವಾಡಿ ದೇವಸ್ಥಾನ ನೋಡಿಕೊಂಡು ನದಿ ಕಟ್ಟಿ ಮೇಲೆ ಸುಮಾರು ಟೈಮ್ಗಳನ್ನು ಕಳೆದಿದ್ವಿ. ಭಾಳ ಖುಷಿ ಕೊಟ್ಟಿತ್ತದು. ಹೀಗಾಗಿ ನನಗೊಂದು ಅದ್ಭುತ ಸುಂದರವಾದ ನೆನಪು ನರಸೋಬವಾಡಿ ಬಗ್ಗೆ. ವಿ ರೀಸೆಂಟ್ಲಿ ಹ್ಯಾಡ್ ಬೀನ್ ಟು ಜಯಸಿಂಗ್ಪುರ್ ಆ್ಯಂಡ್ ನರಸೋಬವಾಡಿ. ಆಲ್ಮೋಸ್ಟ್ ಆಫ್ಟರ್ 40 years I visited Narsubawadi. I still have a wonderful memory we spent at Narsubawadi. One of my close friend, Kaka Sahib from Sangli, had taken me there. We went on a scooter. After taking darshan, we spent lot of time on the river bank. So that is a beautiful memory I still carry with me. ನರಸೋಬವಾಡಿ ಮಹಾರಾಷ್ಟ್ರದಲ್ಲಿ ಕೊಲ್ಹಾಪುರ ಜಿಲ್ಲಾದಲ್ಲಿ ಇರುವಂತಹ ಒಂದು ಧರ್ಮಕ್ಷೇತ್ರ. ಈ ಊರಿಗೆ ನರಸೋಬವಾಡಿ ಅಂತ ಯಾಕೆ ಹೆಸರು ಬಂತಪ್ಪ ಅಂತಂದ್ರೆ, ಮುಖ್ಯವಾಗಿ ಈ ಊರೊಳಗೆ ಶ್ರೀ ನರಸಿಂಹ ಸರಸ್ವತಿ ಅನ್ನೋ ಮಹಾತ್ಮರು 12 ವರ್ಷ ಇದ್ದರಂತ. ಶ್ರೀ ನರಸಿಂಹ ಸರಸ್ವತಿ ಮಹಾತ್ಮರು ಶ್ರೀ ದತ್ತಾತ್ರೇಯ ಶ್ರೀಹರಿಯ ಪೂರ್ಣ ಅವತಾರ ಅಂತ ಹೇಳಿ ಹೇಳ್ತಾರೆ. ಹಿಂಗಾಗಿ ಇದು ಶ್ರೀ ದತ್ತಾತ್ರೇಯ ಶ್ರೀಹರಿಯ ಭಕ್ತರಿಗೆ ಬಹಳ ಭಕ್ತಿಪೂರ್ವವಾದಂತಹ ಜಾಗ. ಈ ಊರೊಳಗೆ ಪಂಚಗಂಗಾ ಮತ್ತು ಕೃಷ್ಣಾ ನದಿ ಕೂಡಿ ಹರಿತಾವು. ಹಿಂಗಾಗಿ ಇದಕ್ಕೊಂದು ವಿಶೇಷವಾದಂತಹ ಸ್ಥಾನಮಾನ ಐತಿ. ಇಲ್ಲಿ ಗುಡಿ ಒಳಗೆ ಶ್ರೀ ದತ್ತಾತ್ರೇಯ ಶ್ರೀಹರಿಯ ಪಾದುಕೆಗಳದಾವು. ಅಲ್ಲೇನ ಸರಸ್ವತಿ ಮಹಾರಾಜರು 12 ವರ್ಷ ಇದ್ರ. ಈ ಊರು ಕಾಂದಿ ಪೇಡ ಆಮೇಲೆ ಬಾಸುಂದಿ ಇವುಗಳಿಗೆ ಭಾಳ ಫೇಮಸ್ ಐತಿ. ಇಲ್ಲಿ ಭಕ್ತರಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಐತಿ. ಗುರುಪೂರ್ಣಿಮೆ ಮತ್ತು ಹುಣ್ಣಿಮೆ ದಿವಸ ಭಾಳ ಭಕ್ತರು ಬರ್ತಾರೆ. ಇಲ್ಲೇ ಭಾಳ ರಶ್ ಆಕತಿ. ಇಲ್ಲಿ ಬರೋ ಭಕ್ತರಿಗೆ ಇರ್ಲಿಕ್ಕೆ ಭಾಳ ಹೋಟೆಲ್ ಅದಾವು. ಆಮೇಲೆ ಇಲ್ಲಿ ಕೆಲವು ಬ್ರಾಹ್ಮಣರು ತಮ್ಮ ಮನೆ ಒಳಗೆ ಬರೋ ಭಕ್ತರನ್ನು ಕೂಡ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಐತಿ. ಊಟ ಕೊಟ್ಟು ಇಟ್ಕೊಂತಾರೆ ಅವರು. ಈ ನರಸೋಬವಾಡಿ ದತ್ತ ಗುಡಿನ ಬಿಜಾಪುರದ ಸುಲ್ತಾನ್ ಆದಿಲ್ ಶಾ ಅವರು ಕಟ್ಟಿಸ್ಯಾರ ಅಂತ ಹೇಳ್ತಾರೆ. ಆದಿಲ್ ಶಾ ಯಾಕೆ ಕಟ್ಟಿಸ್ಯಾರ ಅಂತ ಹೇಳಿ ಒಂದು ಕಥೆ ಐತಿ. ಅವನ ಮಗಳಿಗೆ ಕಣ್ಣಿರ್ಲಿಲ್ಲಂತ. ಹಿಂಗಾಗಿ ಶ್ರೀ ನರಸಿಂಹ ಸರಸ್ವತಿಯವರು ಕೊಟ್ಟ ಒಂದು ಭಸ್ಮವನ್ನು ಅವ್ರ ಮಗಳಿನ ಕಣ್ಣಿಗೆ ಹಚ್ಚಿದಾಗ ಆಕೆಗೆ ದೃಷ್ಟಿ ಹೊಳ್ಳಿ ಬಂತಂತ. ಹಿಂಗಾಗಿ ಆ ಒಂದು ನೆನಪಿಗಾಗಿ ಈ ಗುಡಿನ ಅವ ಕಟ್ಟಿಸಿದ್ನಂತ. ನೀವು ಸಾಂಗ್ಲಿ ಕಡೆ ಹೋದ್ರಿ ಅಂದ್ರೆ ಖಂಡಿತವಾಗಿಯೂ ಈ ಒಂದು ನರಸೋಬವಾಡಿ ದೇವಸ್ಥಾನವನ್ನು ಜಾಗನ ನೋಡಿ ಬರ್ರಿ. ಭಾಳ ಖುಷಿ ಕೊಡ್ತೈತೆ ನಿಮಗೆ. नमस्कार। नरसोबावाड़ी महाराष्ट्र के कोल्हापुर जिले का एक छोटा सा शहर है। नरसोबावाड़ी का नाम भगवान दत्तात्रेय के पूर्ण अवतार श्री नृसिंह सरस्वती के यहाँ होने की वजह से पड़ा है। यह श्री दत्तात्रेय के कई भक्तों के लिए एक प्रमुख तीर्थ स्थल है। यहाँ पंचगंगा और कृष्णा नदियों का संगम भी है। भगवान दत्तात्रेय का अवतार माने जाने वाले सरस्वती महाराज यहाँ 12 साल तक रहे थे। महाराज जिस कमरे में रुके थे वह मशहूर दत्ता मंदिर के पास है,
जहां दत्तात्रेय की पादुकाएं रखी हैं। यह शहर अपनी बासुंदी, कंडी पेढ़े और बर्फी जैसी स्थानीय मिठाइयों के लिए जाना जाता है। मंदिर के आसपास खाने पीने के कई छोटे स्टॉल हैं, जहां आम्बोली, वड़ा, मिर्च भजिया और ताज़ा गन्ने का रस जैसे गर्म स्थानीय व्यंजन मिलते हैं। यहाँ रहने के लिए स्थानीय ब्राह्मणों के घरों में उचित दरों पर जगह मिल जाती है। मेजबान घर का बना सादा ब्राह्मण भोजन भी परोसते हैं। मशहूर नरसोबावाड़ी दत्ता मंदिर का निर्माण बीजापुर के सुल्तान आदिल शाह ने करवाया था। स्थानीय मान्यता के अनुसार सुल्तान ने यह मंदिर आभार व्यक्त करने के लिए बनवाया था। मंदिर के सम्मानित संत श्री नरसिंह सरस्वती की पवित्र राख के इस्तेमाल से उनकी अंधी बेटी की आंखों की रोशनी वापस आ गई थी। ನರಸೋಬವಾಡಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಜಯಸಿಂಗ್ಪುರದಲ್ಲಿ ಇನ್ನರ್ ರೀಲ್ನವರ ಒಂದು ಎಕ್ಸಿಬಿಷನ್ ಮತ್ತು ಕಾನ್ಫರೆನ್ಸ್ ಇತ್ತು. ಅಲ್ಲಿ ನಮ್ಮ ಮನೆ ಆಕಿ ಒಂದು ಸ್ಟಾಲ್ ಕೂಡ ಹಾಕಿದ್ಲು. ಅಲ್ಲಿ ನಾವು 2 ದಿವಸ ಹೋಗಿದ್ವಿ. ಕಾನ್ಫರೆನ್ಸ್ ಆದಮೇಲೆ ಜಯಸಿಂಗ್ಪುರದ ಸುತ್ತಲ ಒಂದು ರೌಂಡ್ ಹೊಡೆದ್ವಿ. ಆಮೇಲೆ ಅಲ್ಲಿ ವಿಶೇಷವಾದಂಥ ಒಂದು ಪೇಡ ಅದನ್ನು ಖರೀದಿ ಮಾಡಿದ್ವಿ. ಮತ್ತು ಇನ್ನೊಂದಂದರೆ ಭಡಂಗ್, ಅಂಬಾ ಭಡಂಗ್ ಅಂತಾರೆ, ಅದು ಭಾಳ ಫೇಮಸ್. ಅದನ್ನು ಕೂಡ ಖರೀದಿ ಮಾಡಿಕೊಂಡು ಆಮೇಲೆ ಮಹಾರಾಷ್ಟ್ರೀಯನ್ ಸ್ಟೈಲ್ ಘರ್ಗುತ್ತಿ ಜೀವನ ಅಂತಾರೆ, ಅಂದ್ರೆ ಮನ್ಯಾಗ ತಯಾರು ಮಾಡುವಂಥ ಒಂದು ಊಟ, ಅದನ್ನು ಊಟ ಮಾಡಿ ಕಡೆಗೆ ರಾತ್ರಿ ಹೊಳ್ಳಿ ಹುಬ್ಳಿಗೆ ಬಂದ್ವಿ.